ಇನ್ಫ್ಯಾಕ್ಟ್ ಕಳೆದ ಬಾರಿ ಪುಟಿನ್ ಭಾರತಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಒಂದು 4 ವರ್ಷಗಳ ಹಿಂದೆ ಆಗ ಕೋವಿಡ್ನ ಪ್ರೋಟೋಕಾಲ್ಸ್ ಎಲ್ಲ ಇದ್ದಿದ್ದರಿಂದಾಗಿ ಕೆಲವು ಗಂಟೆಗಳಷ್ಟು ಮಾತ್ರ ಸಮಯ ಅವರಿಬ್ಬರು ಕೂಡ ಭೇಟಿ ಮಾಡಿದ್ರು. ಆದರೆ ಈ ಬಾರಿ ಬರ್ತಾ ಇರುವಂತಹ ಒಂದು ಭೇಟಿ ಸಾಕಷ್ಟು ವಿಶೇಷತೆಗಳನ್ನು ಪಡ್ಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ಶೇರ್ ಮಾಡ್ತಾರೆ. ಬನ್ನಿ ಮಾತಾಡೋಣ ಹರೀಶ್ ಜೊತೆಗೆ. ಹರೀಶ್, ಈ ಬಾರಿಯ ಒಂದು ಭೇಟಿ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ, ಮಹತ್ವ ಪಡ್ಕೊಂಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಮಾತಾಡಲೇಬೇಕು. ಯಾಕಂದ್ರೆ ಈಗಾಗಲೇ ಯುಕ್ರೇನ್ ಪೀಸ್ ಪ್ರಪೋಸಲ್ನ USA ಮುಂದಿಟ್ಟಿತ್ತು. ಅದನ್ನ ರಿಜೆಕ್ಟ್ ಮಾಡಿದ ನಂತರ ಬರ್ತಾ ಇರುವಂತಹ ಮೊದಲ ಭೇಟಿ ಇದು. ಭಾರತಕ್ಕೆ ಬರ್ತಾ ಇದ್ದಾರೆ ಪುಟಿನ್ ಅವರು. ಸೊ ಆ ಒಂದು ಬ್ಯಾಕ್ ಡ್ರಾಪ್ ಅಲ್ಲೂ ಕೂಡ ನೋಡ್ತಾ ಹೋದ್ರೆ, ಆದ್ರೆ ಕಳೆದ ಬಾರಿ 4 ವರ್ಷಗಳ ಹಿಂದೆ ಬಂದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಎಕನಾಮಿಕ್ ಜೊತೆಗೆ ಮಿಲಿಟರಿ ಕೋಆಪರೇಷನ್ಸ್ ಬಗ್ಗೆನೂ ಕೂಡ ಮಾತುಕತೆ ಆಗಿತ್ತು. ಸೊ ಆಗಿನ ಭೇಟಿಗೂ ಈಗಿನ ಭೇಟಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಅನ್ಸುತ್ತೆ, ಬಿಕಾಸ್ ಆಫ್ ಯುಕ್ರೇನ್ ಮತ್ತು ರಷ್ಯಾದ ಒಂದು ಯುದ್ಧದಿಂದಾಗಿ. ಸೊ ಈ ಬಾರಿಯ ಒಂದು ಭೇಟಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಏನೇನು ವಿಚಾರಗಳು ಬರ್ಲಿಕ್ಕಿವೆ, ಯಾವ್ಯಾವ ಒಂದು ಟ್ರೀಟಿಗಳಿಗೆ ಸಹಿ ಹಾಕ್ಲಿಕ್ಕಿದ್ದಾರೆ, ಪ್ರಪೋಸಲ್ಸ್ ಏನೇನಿರುತ್ತೆ, ಏನ್ ಮಾಹಿತಿ ಇದೆ ಹರೀಶ್? ಹೌದು ರೆಹಮಾನ್, ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾದಿಮಿರ್ ಪುಟಿನ್ ಅವರು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಪ್ರವಾಸವನ್ನ ಕೈಗೊಳ್ಳುವಂಥದ್ದು ಕಡಿಮೆ, ಅಂದ್ರೆ ವಿದೇಶ ಪ್ರವಾಸವನ್ನ ಅವರು ಮಾಡುವಂಥದ್ದು ಬಹಳಷ್ಟು ಕಡಿಮೆ. ಇತ್ತೀಚೆಗೆ ಯುಕ್ರೇನ್ ಯುದ್ಧ ಆದ ನಂತರ ಅವರು ಚೀನಾ ಪ್ರವಾಸವನ್ನ ಮಾಡಿದ್ರು. ಅದಾದ ನಂತರ ಈಗ ಭಾರತದ ಪ್ರವಾಸವನ್ನ ಮಾಡ್ತಿದ್ದಾರೆ. ಅವರ ಮೇಲೆ ಅಂತಾರಾಷ್ಟ್ರೀಯ ಕೋರ್ಟ್, ಕ್ರಿಮಿನಲ್ ಕೋರ್ಟ್ ಅವರ ಮೇಲೆ ಮೊಕದ್ದಮೆಯನ್ನು ಹೂಡಿರುವಂಥದ್ದು. ಯಾಕೆಂದ್ರೆ ಯುಕ್ರೇನ್ ಯುದ್ಧದಂತ ಸಂದರ್ಭದಲ್ಲಿ ಯುಕ್ರೇನ್ ಮಕ್ಕಳನ್ನ ಗಡೀಪಾರು ಮಾಡಿರುವಂತಹ ವಿಚಾರವಾಗಿ ಈಗ ಏನು ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾದಿಮಿರ್ ಪುಟಿನ್ ಅವರ ಮೇಲೆ ಮೊಕದ್ದಮೆ ಹೂಡಲಾಗಿದೆ. ಅಂದ್ರೆ ಅವರು ಬೇರೆ ದೇಶಕ್ಕೆ, ಅಂದ್ರೆ ICC ಸದಸ್ಯ ರಾಷ್ಟ್ರಗಳಿಗೆ ಅವರು ಪ್ರವಾಸವನ್ನ ಮಾಡಿದ್ರೆ ಅವರನ್ನ ಬಂಧಿಸುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಭಾರತ ICC ಸದಸ್ಯ ರಾಷ್ಟ್ರ ಅಲ್ಲ, ಹಾಗಾಗಿ ಅವರು ಭಾರತದಲ್ಲಿ ಯಾವುದೇ ಆತಂಕ ಇಲ್ಲದೆ ಪ್ರವಾಸವನ್ನ ಮಾಡಬಹುದಾಗಿದೆ. ಹೀಗಾಗಿ ವ್ಲಾದಿಮಿರ್ ಪುಟಿನ್ ಅವರು ಇವತ್ತು ಸಂಜೆ ಭಾರತದಲ್ಲಿ ಲ್ಯಾಂಡ್ ಆಗ್ತಿದ್ದಾರೆ. 7 ಗಂಟೆಗೆ ಭಾರತದಲ್ಲಿ ಲ್ಯಾಂಡ್ ಆಗ್ತಿರುವಂತಹದ್ದು. ಬಹುಮುಖ್ಯವಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇಲೆ ಪುಟಿನ್ ಅವರು ಭಾರತಕ್ಕೆ ಬರ್ತಿದ್ದಾರೆ. ಅನೇಕ ದ್ವಿಪಕ್ಷೀಯ ಮಾತುಕತೆಗಳು ಈ ಎರಡು ನಾಯಕರ ಮಧ್ಯೆ ನಡೆಯುತ್ತೆ. ಬಹುಮುಖ್ಯವಾಗಿ ಯುಕ್ರೇನ್ ಯುದ್ಧದ ನಂತರ ಮೊದಲ ಬಾರಿಗೆ ಈಗ ಪುಟಿನ್ ಭಾರತಕ್ಕೆ ಬರ್ತಿರುವಂತಹದ್ದು. 2021ರಲ್ಲಿ ಪುಟಿನ್ ಅವರು ಭಾರತಕ್ಕೆ ಬಂದಿದ್ರು. ಆಗ್ಲೂ ಕೂಡ ರಕ್ಷಣೆಗೆ ಸಂಬಂಧಪಟ್ಟಂತೆ, ಇಂಧನಕ್ಕೆ ಸಂಬಂಧಪಟ್ಟಂತೆ ಅನೇಕ ಒಪ್ಪಂದಗಳು ಕೂಡ ನಡೆದಿದ್ದು. ಈಗಲೂ ಕೂಡ ಅನೇಕ ಒಪ್ಪಂದಗಳು ನಡೆಯುವಂತಹ ಸಾಧ್ಯತೆ ಇದೆ. ಈ ಹಿಂದೆ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಬ್ರಹ್ಮೋಸ್ ಕ್ಷಿಪಣಿಗಳಾಗಿರ್ಬೋದು, S-400, S-500 ಇವುಗಳನ್ನು ಒದಗಿಸುವ ಬಗ್ಗೆ ಚರ್ಚೆ ಆಗಿತ್ತು. ಮತ್ತೆ S-400 ಭಾರತದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಅನ್ನುವಂಥದ್ದು ಕೂಡ ಈಗ ಜಗಜ್ಜಾಹೀರಾಗಿದೆ. ಅಂದ್ರೆ S-400 ಭಾರತದಲ್ಲಿ ಒಂದು ಶಕ್ತಿಯನ್ನು ತುಂಬಿರುವಂತಹದ್ದು, ರಕ್ಷಣಾ ವ್ಯವಸ್ಥೆ ಅತ್ಯಂತ ಹೆಚ್ಚು ಬಲಪಡಿಸಿರುವಂತಹದ್ದು. ಮತ್ತೆ S-500 ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಭಾರತ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಷ್ಯಾದೊಂದಿಗೆ ಚರ್ಚೆಯನ್ನ ಮಾಡ್ತಿದೆ. ಮತ್ತೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲೂ ಕೂಡ ಅದಾದ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೆದಂತಹ ಯುದ್ಧ ಸಂದರ್ಭ ಏನಿದೆ, ಇಲ್ಲಿ S-400 ಮಾಡಿದಂತಹ ಕೆಲಸ ಮತ್ತೆ ಬ್ರಹ್ಮೋಸ್ ಕ್ಷಿಪಣಿಗಳು ಕೂಡ ಸಾಕಷ್ಟು ಉತ್ತಮ ರೀತಿಯಲ್ಲಿ ಅಟ್ಯಾಕ್ ಅನ್ನ ಮಾಡಿರುವಂತಹದ್ದು. ಇದು ಭಾರತದ ಒಂದು ರಕ್ಷಣಾ ವ್ಯವಸ್ಥೆಗೆ ಅತ್ಯಂತ ಹೆಚ್ಚು ಬಲ ತಂದಿರುವಂತಹದ್ದು. ಈ ಬಲ ತಂದಿರುವುದಕ್ಕೆ ಮುಖ್ಯ ಕಾರಣ ರಷ್ಯಾ ಜೊತೆಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳು. ಇದರ ಮುಂದುವರಿದ ಭಾಗವಾಗಿ S-500 ಅನ್ನು ಕೂಡ ತಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಗೆ ಸೇರಿಸ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲೂ ಕೂಡ ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಜೊತೆ ಮಾತುಕತೆ ನಡೆಯುತ್ತೆ ಅನ್ನುವಂತಹದ್ದು. ಮತ್ತೆ ಅತ್ಯಂತ ಹೆಚ್ಚಿನದಾಗಿ ರಷ್ಯಾದಿಂದ ಭಾರತ ತೈಲವನ್ನು ತರಿಸ್ಕೊಳ್ತಿತ್ತು. ಇದು ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿತ್ತು. ಟ್ರಂಪ್ ಅವರು ಇದಕ್ಕೆ ಕೆಂಡವನ್ನ ಕಾರಿದ್ರು. ಭಾರತ ಪರೋಕ್ಷವಾಗಿ ಯುಕ್ರೇನ್ ಮೇಲಿನ ಯುದ್ಧಕ್ಕೆ ರಷ್ಯಾಕ್ಕೆ ಸಪೋರ್ಟ್ ಆಗಿ ನಿಂತಿದೆ. ಯುಕ್ರೇನ್ ಅಲ್ಲಿ ನಡೀತಾ ಇರತಕ್ಕಂತಹ ಜನರ ಮಾರಣ ಹೋಮಕ್ಕೆ ಭಾರತ ಕಾರಣ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಇದಕ್ಕೂ ಕೂಡ ಅಂದ್ರೆ ಅನೇಕ ವಿರೋಧಗಳು ಕೂಡ ವ್ಯಕ್ತ ಆಗಿದ್ವು. ಹೀಗಾಗಿ ಭಾರತ ಹಾಗೂ ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ನಡುವೆ ನಡೀತಾ ಇರತಕ್ಕಂತಹ ದ್ವಿಪಕ್ಷೀಯ ಮಾತುಕತೆಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ರೆಹಮಾನ್, ಥ್ಯಾಂಕ್ ಯು ಹರೀಶ್.